ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಡ್ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಹೋಮ್ ಅಂಡ್ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹೂ ಕಟ್ಟೋದೇ ಕಷ್ಟ ಅಂತ ಅನ್ಕೊಳ್ತಾ ಇದ್ದಾರಾ? ಇಲ್ಲಿದೆ ನೋಡಿ ನಿಮ್ಗಾಗಿ ಒಂದು ಸಿಂಪಲ್ ಟ್ರಿಕ್ಸ್. ಈ ರೀತಿ ನೀವು ಟ್ರೈ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಅಂಡ್ ಸಿಂಪಲ್ ಆಗಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಹೂವನ್ನ ನೀವು ರೆಡಿ ಮಾಡ್ಕೊಳ್ಬಹುದು. ಸೊ ಅದಕ್ಕಾಗಿ ಫಸ್ಟ್ ನೀವು ನೋಡ್ತಾ ಇರಬಹುದು, ಇಲ್ಲಿ ಒಂದು ಸ್ಕೇಲ್ ಅನ್ನ ತೆಗೆದುಕೊಂಡು ಸೊ ಫಸ್ಟ್ ಇಲ್ಲೂ ಒಂದು ಮೊಳೆ, ಅದ್ರ ಜೊತೆಗೆ ಮುಂದೆ ನಾನು ಒಂದು 3 ಮೊಳೆಯನ್ನ ಹೊಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಥ್ರೆಡ್ ಅನ್ನ ತೆಗೆದುಕೊಂಡು ನೀವೇ ನೋಡ್ತಾ ಇರಬಹುದು ನಾಟ್ ಅನ್ನ ಹಾಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸುತ್ತಿ ಬಂದು ಇವಾಗ 3 ಲೇಯರ್ ಆಗಿ ಅಲ್ಲಿ ರೆಡಿ ಆಗಿದೆ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ನೆಕ್ಸ್ಟ್ ದಾರವನ್ನ ಕಟ್ ಮಾಡಿ ನೀವು ಈ ರೀತಿ ಅಲ್ಲಿ ಸೈಡ್ ಅಲ್ಲಿ ನೀವು ಈ ರೀತಿ ಗಂಟನ್ನ ಹಾಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ದಾರ ಲೂಸ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಗಂಟು ಹಾಕೊಂಡ್ಮೇಲೆ ನೆಕ್ಸ್ಟ್ ನೀವು ಸೇಮ್ ಥ್ರೆಡ್ ಅನ್ನ ತೆಗೆದುಕೊಂಡು ಅದರಲ್ಲಿ ಸ್ಕೇಲ್ದು ಡಬಲ್ ಅಷ್ಟು 1:2 ಅಲ್ಲಿ ನೀವು ದಾರವನ್ನ ತೆಗೆದುಕೊಂಡು ಅಲ್ಲಿ ಒಂದು ರೀತಿ ಗಂಟನ್ನ ಹಾಕೊಳ್ಳಿ. ಸೊ ಗಂಟನ್ನ ಹಾಕಿದ ಮೇಲೆ ಏನು ಉಳಿದಿದೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ನೀವು ಕಟ್ ಮಾಡಿ ತೆಗೆದ್ಬಿಡಿ. ಸೊ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಜಾಗನೂ ಕೂಡ ಇದೆ, ನೀವು ಅಲ್ಲಿ ನೋಡ್ತಾ ಇರಬಹುದು. ಸೊ ಆ ಒಂದು ಲೇಯರ್ ಏನಿದೆ ನೋಡಿ, ಆ ಗ್ಯಾಪ್ ಅಲ್ಲಿ ನೀವು ಈ ರೀತಿ ಹೂವನ್ನ ಹಾಕೊಳ್ತಾ ಬರಬೇಕು. ಸೊ ಆದಷ್ಟು ನೀವು ಇದಕ್ಕೆ ಮೊಗ್ಗನ್ನ ಬಳಸ್ಕೊಳ್ಳಿ. ಮೊಗ್ಗನ್ನ ಬಳಸೋದ್ರಿಂದ ಕಟ್ಟೋಕ್ಕೂ ತುಂಬಾನೇ ಈಸಿ ಅಂಡ್ ನೋಡೋಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೀವೇ ನೋಡ್ತಾ ಇರಬಹುದು. ಸೊ 3 ಲೇಯರ್ಗೂ ನೀವು ಈ ರೀತಿ ಹೂವನ್ನ ಹಾಕಿದ ಮೇಲೆ ಸೊ ದಾರ 3 ಲೇಯರ್ ಅನ್ನ ಸೇರಿಸಿ ನೀವು ಒಳಗಡೆ ತೆಗೆದುಕೊಂಡು ಈ ರೀತಿ ಗಂಟನ್ನ ಹಾಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವೇನಾದ್ರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಥವಾ ಮನೇಲಿ ಏನಾದ್ರೂ ಫಂಕ್ಷನ್ಸ್ ಇದೆ ಅಂತ ಅಂದ್ರೆ ಸೊ ನೀವು ತುರ್ಬೆಲ್ಲ ಹಾಕ್ತಿರಲ್ವಾ, ಈ ನಾಟ್ ಎಲ್ಲ ಹಾಕೊಂಡಾಗ ಈ ರೀತಿ ನೀವು ಹೂವನ್ನ ಕಟ್ಟಿ ನೀವು ಆ ಒಂದು ನಾಟ್ಗೆ ಮುಟ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡೋಕ್ಕೂ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಜೊತೆಗೆ ಇದನ್ನ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆಗಿ ಕೂಡ ಇರುತ್ತೆ. ಸೊ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗಿ ನಿಮ್ಗೆ ಇದು ಇಷ್ಟ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿರುವಂತಹ ಹೂವು ಇವಾಗ ರೆಡಿ ಆಗಿದೆ ಅಂತ ಹೇಳಿ. ಈ ಚಳಿಗಾಲಕ್ಕೆಲ್ಲ ಹಿಟ್ಟು ಉಬ್ಬಿನೇ ಬರಲ್ಲ ಅಂತ ಹೇಳಿ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಸೊ ಈ ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ. ಏನಂತ ಹೇಳಿದ್ರೆ ನೀವು ಬ್ಯಾಟರ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ವಾ, ಸೊ ಅದಕ್ಕೆ ನೀವು ಆದಷ್ಟು ಈ ಒಂದು ಗ್ಲಾಸ್ ಉದ್ದಾಗೆ ಇರಬೇಕು. ಒಂದು ಗ್ಲಾಸ್ ಅನ್ನ ತೆಗೆದುಕೊಂಡು ಈ ರೀತಿ ಅದರೊಳಗಡೆ ಹಾಕ್ಬಿಡಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಬಿಸಿ ಗಂಜಿಯನ್ನ ಹಾಕಿದ್ದೀನಿ, ಇಲ್ಲಾಂದ್ರೆ ನೀವು ಬೇಕಿದ್ರೆ ಬಿಸಿ ನೀರನ್ನು ಸಹ ಹಾಕೊಳ್ಬಹುದು. ಸೊ ನಾನು ಇಲ್ಲಿ ಗಂಜಿ ಇತ್ತು, ಸೊ ಹಾಗಾಗಿ ಗಂಜಿಯನ್ನ ಒಂದು 3/4 ಗ್ಲಾಸ್ ಗಂಜಿಯನ್ನ ಹಾಕಿ ಸೊ ಮುಚ್ಚಳವನ್ನ ಕ್ಲೋಸ್ ಮಾಡಿ ಒಂದು ಬಟ್ಟೆಯಿಂದ ನಾನು ಟೈಟ್ ಆಗಿ ಇದನ್ನ ನಾನು ಕಟ್ಟಿಡ್ತಾ ಇದ್ದೀನಿ. ಸೊ ಕಟ್ಟಿ ಈ ರೀತಿ ಇಡೋದ್ರಿಂದ ನಾವು ಬಿಸಿ ನೀರು ಅಥವಾ ಬಿಸಿ ಗಂಜಿಯನ್ನ ಇಡೋದ್ರಿಂದ ಈ ಚಳಿಗಾಲದಲ್ಲೂ ಸಹ ಹಿಟ್ಟು ಸ್ವಲ್ಪ ಹೀಟ್ ಆಗುತ್ತೆ. ಸೊ ಬ್ಯಾಟರ್ ಏನ್ ನೀವು ರೆಡಿ ಮಾಡ್ಕೊಂಡಿರ್ತೀರಾ ಸೊ ಸ್ವಲ್ಪ ಹೀಟ್ ಫಾರ್ಮ್ ಆದಾಗ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಲ್ಲ ಉಕ್ಕಿ ಹರಿಯೋ ರೀತಿಯಲ್ಲಿ ಚೆನ್ನಾಗಿ ಉಬ್ಬಿ ಬಂದಿದೆ. ಬೆಳ್ಳಿ ಸಾಮಾನುಗಳನ್ನ ಪಳಪಳ ಹೊಳಿಸೋದು ಅಂತ ಹೇಗೆ, ಅದಕ್ಕಾಗಿ ಏನೆಲ್ಲ ಖರ್ಚು ಮಾಡಬೇಕು ಅಂತ ಹೇಳಿ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಸಿಂಪಲ್ ವೇ, ಈ ರೀತಿ ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಸಾಕು. ಸೊ ಫಸ್ಟ್ ಒಂದು ಬೌಲ್ ಅನ್ನ ತೆಗೆದುಕೊಳ್ಳಿ, ಅದಕ್ಕೆ ಸ್ವಲ್ಪ ಕೋಲ್ಗೇಟ್, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕಿ ಸೊ ನಿಮ್ಮ ಬೆಳ್ಳಿ ಪಾತ್ರೆಗಳು ಏನಿದೆ, ಕಾಲ್ಚನ್ ಇರಬಹುದು, ಲೋಟಗಳಿರಬಹುದು ಅಥವಾ ಬೌಲ್ಗಳಿರಬಹುದು, ಸೊ ಅದಕ್ಕೆ ನೀವು ತೆಗೆದುಕೊಂಡು ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆಗೋಕೆ ಬಿಟ್ಬಿಡಿ. ಡ್ರೈ ಆದ್ಮೇಲೆ ನೀವು ಈ ರೀತಿ ನೀರೊಳಗೆ ಹಾಕಿ ವಾಶ್ ಮಾಡಿ ನೋಡಿ, ನಿಮ್ಗೆನೆ ಗೊತ್ತಾಗುತ್ತೆ ಸೊ ರಿಸಲ್ಟ್ ಹೇಗಿದೆ ಅಂತ ಹೇಳಿ. ನೀವೇ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಇದಕ್ಕಾಗಿ ಯಾವುದೇ ರೀತಿಯ ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು, ಅದುವೇ ಕಡಿಮೆ ಸಮಯ ಜೊತೆಗೆ ಕಡಿಮೆ ಶ್ರಮದಲ್ಲಿನೇ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.